ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಮಣಿದ್ವೀಪ ವರ್ಣನ ಪೂಜಾ ವಿಧಾನವನ್ನ ಹೇಳಿ ಅಂತ ಕೇಳಿದ್ರಿ. ಯಾರಿಗೆಲ್ಲ ಸ್ವಂತ ಮನೆ ಕಟ್ಕೋಬೇಕು ಅನ್ನೋ ಆಸೆ ಇರುತ್ತೆ, ಕೆಲವರಿಗೆ ಹಿಂದೆ ಬಹಳಷ್ಟು ವೈಭವೋಪೇತವಾದ ಜೀವನವನ್ನ ಮಾಡಿ ಕಾರಣಾಂತರಗಳಿಂದ ಅವರ ಆಸ್ತಿಯನ್ನ ಕಳ್ಕೊಂಡಿರ್ತಾರೆ. ಅಂದ್ರೆ ಅವರ ಸಿರಿ ಸಂಪತ್ತುಗಳನ್ನೆಲ್ಲ ಕಳ್ಕೊಂಡಿರೋ ಅಂಥವ್ರು, ಮನೆಯಲ್ಲಿ ಯಾರಿಗೆಲ್ಲ ವಾಸ್ತು ದೋಷಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿರುತ್ತೋ ಅವರೆಲ್ಲರೂ ಈ ಮಣಿದ್ವೀಪ ವರ್ಣನ ಪೂಜೆಯನ್ನ ಮಾಡೋದು ಬಹಳ ಸೂಕ್ತ ಅಂತಲೇ ಹೇಳ್ಬೋದು. ಈ ಪೂಜೆಯನ್ನ ಹೇಗ್ ಮಾಡಬೇಕು ಅಂದ್ರೆ, ಇಲ್ಲಿ ಮಣಿದ್ವೀಪ ವರ್ಣನ ಅಂದ್ರೆ ದೇವಿ ಭಾಗವತ ಮಹಾಪುರಾಣದ 12 ಸ್ಕಂದದಲ್ಲಿ ದಶಮಾಧ್ಯಾಯ, ಏಕದಶೋಧ್ಯಾಯ, ದ್ವಾದಶೋಧ್ಯಾಯಗಳಲ್ಲಿ ಮಣಿದ್ವೀಪ ವರ್ಣನ ಶ್ಲೋಕಗಳನ್ನ ನೋಡಬಹುದು. ಕೆಲವರೆಲ್ಲ ಈಗೆಲ್ಲ ಏನಾಗಿದೆ ಅಂದ್ರೆ, ಮಣಿದ್ವೀಪ ವರ್ಣನೆ ಅಂದ್ರೆ 32 ಸ್ಟ್ಯಾಂಜಾ ಇರುವಂತಹ ಒಂದು ಹಾಡಿನ ರೂಪದಲ್ಲಿ, ಒಂದು ಪದ್ಯದ ರೂಪದಲ್ಲಿ ಇರ್ತಕ್ಕಂಥದ್ನ ಶ್ಲೋಕಗಳನ್ನ ಪಾರಾಯಣ ಮಾಡೋದು, ಇದೇ ಮಣಿದ್ವೀಪ ವರ್ಣನ ಪೂಜೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಮಣಿದ್ವೀಪ ವರ್ಣನ ಅಂದ್ರೆ ದೇವಿ ಭಾಗವತದಲ್ಲಿ ಹೇಳಿರ್ತಕ್ಕಂಥ ಶ್ಲೋಕಗಳು, ಇವುಗಳನ್ನ ಪಾರಾಯಣ ಮಾಡಿದ್ರೆ ಇಲ್ಲಿ ನಾನು ಏನೆಲ್ಲ ಹೇಳ್ದೆ ಇದಕ್ಕೆಲ್ಲ ಪರಿಹಾರ ಅನ್ನೋದು ಸಿಗುತ್ತೆ. ಈ ಹಾಡಿನ ರೂಪದಲ್ಲಿರ್ತಕ್ಕಂಥದ್ನ ಪಾರಾಯಣ ಮಾಡಿದ್ರೆ ನಮ್ಗೆ ಯಾವ ಫಲವೂ ಸಿಗೋದಿಲ್ವಾ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಯಾರೋ ಮಹಾನುಭಾವರು ಈ ದೇವಿ ಭಾಗವತದಲ್ಲಿ ಇರ್ತಕ್ಕಂಥ ಶ್ಲೋಕಗಳ ಪಾರಾಯಣ ಕಷ್ಟ ಆಗುತ್ತೆ ಎಲ್ಲರಿಗೂ ಅನ್ನೋ ಉದ್ದೇಶದಿಂದಲೋ ಏನೋ ಅವರು ಸರಳ ರೀತಿಯಲ್ಲಿ ತೆಲುಗಿನಲ್ಲಿ ರಚನೆ ಮಾಡಿದ್ರಂತೆ ಈ ಹಾಡನ್ನ, ಮಣಿದ್ವೀಪ ವರ್ಣನೆಯನ್ನ. ಅದನ್ನ ಕ್ರಮೇಣ ಕನ್ನಡದಲ್ಲಿ ಹೀಗ ಮಾಡಿದ್ದಾರೆ. ಮಾಡ್ಬೋದು, ಇದು ಕೂಡ ಮಾಡ್ಬೋದು. ಈ ಪೂಜೆಯನ್ನ ಒಟ್ಟು 32 ವಾರ ಮಾಡ್ಬೇಕಾಗತ್ತೆ. 32 ಬಿಡಿ ಹೂಗಳನ್ನ ಇಟ್ಕೋಬೇಕಾಗತ್ತೆ. ವಾರಕ್ಕೆ ಒಂದೊಂದು ರೀತಿ ಹೂವಿನಿಂದ ನಾವು ಪೂಜೆ ಮಾಡ್ಕೋಬೇಕಾಗತ್ತೆ. ಇನ್ನು ಯಾವ ದಿನ ಪ್ರಾರಂಭ ಮಾಡಬೇಕು ಅಂದ್ರೆ, ಪೌರ್ಣಮಿ ದಿನ ಪ್ರಾರಂಭ ಮಾಡಬೇಕು. ಪ್ರತಿ ಶುಕ್ರವಾರ ತಪ್ಪದೆ ಮಣಿದ್ವೀಪ ವರ್ಣನೆ ಪೂಜೆಯನ್ನ ಮಾಡಬೇಕು. ಇನ್ನು ತಕ್ಷಣ ಬರುವಂತ ಸಂದೇಹ ಏನಂದ್ರೆ, ಸ್ತ್ರೀಯರಿಗೆ ಈ 32 ವಾರ ಕಂಟಿನ್ಯೂಸ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ನಮ್ಗೆ ಪ್ರಾಬ್ಲಮ್ಸ್ ಬರುತ್ತೆ ಮಧ್ಯದಲ್ಲಿ. ಆ ಬಂದಾಗ 5 ದಿನ ಬ್ರೇಕ್ ಮಾಡ್ಬೋದು, ನಂತರ ಕಂಟಿನ್ಯೂ ಮಾಡಬಹುದು. ಇನ್ನು ಪೂಜಾ ವಿಧಾನ ಹೇಗಿರುತ್ತೆ ಅಂದ್ರೆ, ಸಾಮಾನ್ಯವಾಗಿ ನಿತ್ಯ ಪೂಜೆ ಹೇಗ್ ಮಾಡ್ತಿರೋ ಹಾಗೆ ಮಾಡ್ಬೋದು. ಷೋಡಶೋಪಚಾರ ಪೂಜೆ ಮಾಡ್ಬೇಕಾಗತ್ತೆ. ಮುಖ್ಯವಾಗಿ ಆ ದಿನ ಪೂಜೆ ಮಾಡ್ತಕ್ಕಂಥವ್ರು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಸಂಕಲ್ಪವನ್ನ ಮಾಡಬೇಕು. ಈ ರೀತಿ ನಾವು ಮಣಿದ್ವೀಪ ವರ್ಣನ ಪೂಜೆಯನ್ನ ಮಾಡ್ತಾ ಇದ್ದೇವೆ, ನಮಗೆ ಯಾವ ಅಡಚಣೆಗಳು ಬಾರದೇ ಇರಲಿ, ನಾವು 32 ವಾರ ಈ ಮಣಿದ್ವೀಪ ವರ್ಣನೆಯನ್ನ ಪೂಜೆಯನ್ನ ಮಾಡೋ ಶಕ್ತಿಯನ್ನ ಕೊಡು ಅಂತ ಪರದೇವತೆಯಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು. ಮೊದಲಿಗೆ ಏನ್ ಮಾಡಿ ಅಂದ್ರೆ, ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸನ್ನ ತಗೊಳ್ಳಿ. ನಿಮ್ಮ ಕೈಯಲ್ಲಿ 3 ಇಡಿ ಅಕ್ಕಿಯನ್ನ ಹಾಕಿ, ಒಂದು ನಾಣ್ಯವನ್ನ ಹಾಕಿ, ಒಂದು ಕೆಂಪು ಹೂವನ್ನ ಹಾಕಿ, ಒಂದು ಅರಿಶಿಣ ಕುಂಕುಮ ಸ್ವಲ್ಪ ಹಾಕಿ ಅದರಲ್ಲಿ ಗಂಟು ಕಟ್ಟಿ ಇಟ್ಬಿಡಿ. ನೀವು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಈ ಕೆಲಸವನ್ನ ಮಾಡಬೇಕು. ನೀವು ಯಾವಾಗ ಮಣಿದ್ವೀಪ ವರ್ಣನ ಪೂಜೆಯನ್ನ ಪ್ರಾರಂಭ ಮಾಡ್ತೀರೋ ಆ ದಿನ ಹೀಗೆ ಮಾಡ್ಬೇಕಾಗತ್ತೆ. ಪರಮೇಶ್ವರಿಯ ಮುಂದೆ ಇದನ್ನೆಲ್ಲ ಇಟ್ಟು ಸಂಕಲ್ಪವನ್ನ ಮಾಡಿ ಇದನ್ನ ಗಂಟು ಕಟ್ಟಿ ಒಂದ್ ಕಡೆ ಎತ್ತಿಟ್ಬಿಡಿ. ಇನ್ನು ಈ ಪೂಜೆ ಮಾಡ್ತಕ್ಕಂಥವ್ರು ಕೆಂಪು ವಸ್ತ್ರವನ್ನ ಧರಿಸ್ಬೇಕು, ಇದು ಬಹಳ ವಿಶೇಷ. ಇನ್ನು ಈ ಪೂಜೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೇಕಾ, ಸಾಯಂ ಸಂಧ್ಯಾ ಸಮಯದಲ್ಲಿ ಮಾಡ್ಬೇಕಾ ಅಂತ ಕೇಳ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಬಹಳ ಉತ್ತಮ ಫಲವನ್ನ ಕೊಡುತ್ತೆ. ಹಾಗಂತ ಸಾಯಂಕಾಲ ಮಾಡಬಾರ್ದು ಅನ್ನೋದೇನೂ ಇಲ್ಲ, ಸಾಯಂಕಾಲ ಸಮಯದಲ್ಲೂ ಮಾಡಬಹುದು. ನಿಮ್ಮ ಅನುಕೂಲವನ್ನ ನೋಡ್ಕೊಂಡು ನೀವು ಮಾಡಿ. ಈ ಪೂಜೆ ಮಾಡೋದಕ್ಕೆ ಪರಮೇಶ್ವರಿಯ ಫೋಟೋ ಇದ್ರೆ ಸಾಕಾಗತ್ತೆ. ಇಲ್ಲಿ ಕಳಶ ಸ್ಥಾಪನೆ ಮಾಡುವಂತ ಅಗತ್ಯ ಏನು ಇರೋದಿಲ್ಲ ಮಣಿದ್ವೀಪ ವರ್ಣನ ಪೂಜೆಯಲ್ಲಿ. ನೀವು ಈ ಪೂಜೆ ಮಾಡಬೇಕು ಅಂದ್ರೆ ಮೊದಲಿಗೆ ಪೂಜಾ ಗೃಹವನ್ನೆಲ್ಲ ಗೋಮೂತ್ರದಿಂದ ಸ್ವಚ್ಛಗೊಳಿಸಿ ಅಲ್ಲಿ ನಾವು ಪೀಠವನ್ನ ಇಡಬೇಕಾಗತ್ತೆ.
ಆ ಪೀಠಕ್ಕೆ ನಾವು ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ಅದರ ಮೇಲೆ ಕೆಂಪು ಬಣ್ಣದ ಬ್ಲೌಸ್ ಪೀಸನ್ನು ಹಾಕಿ ಅದರ ಮೇಲೆ ನಾವು ಪರಮೇಶ್ವರಿಯ ಫೋಟೋವನ್ನ ಇಡಬೇಕಾಗತ್ತೆ. ಪರಮೇಶ್ವರಿಯ ಬಲಭಾಗದಲ್ಲಿ ಬಿಳಿ ಬತ್ತಿಯನ್ನ ಹಾಕಿ ತುಪ್ಪದ ದೀಪವನ್ನ ಬೆಳಗಿಸ್ಬೇಕು. ಅಮ್ಮನ ಎಡಭಾಗದಲ್ಲಿ ನಾವು ಎಳ್ಳೆಣ್ಣೆ ಅಥವಾ ಇನ್ನು ಮುಖ್ಯವಾಗಿ ಪರಮೇಶ್ವರಿ ಪ್ರೀತಿಗೋಸ್ಕರ ಹಿಪ್ಪೆ ಎಣ್ಣೆ ಅಂತ ಸಿಗುತ್ತೆ. ಈ ಹಿಪ್ಪೆ ಎಣ್ಣೆಯನ್ನ ಬಳಸೋದು ಬಹಳ ಉತ್ತಮ. ಅದನ್ನ ಪರಮೇಶ್ವರಿಯ ಎಡಭಾಗದಲ್ಲಿ ಕೆಂಪು ಬತ್ತಿಯನ್ನ ಹಾಕಿ ದೀಪವನ್ನ ಬೆಳಗಿಸ್ಬೇಕು. ಇನ್ನು 32 ಬಿಡಿ ಹೂಗಳನ್ನ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಹೂವಿನ ಮಾಲೆ ಏನೇನೆಲ್ಲ ಹಾಕ್ತೀರಾ ಯಥಾಶಕ್ತಿ ನೀವು ಪೂಜೆಯನ್ನ ಮಾಡ್ಕೋಬಹುದು. ಇಲ್ಲಿ ಹೀಗೆ ಮಾಡಬೇಕು, ಆಡಂಬರವಾಗಿ ಮಾಡಬೇಕು ಅನ್ನೋದು ಏನೂ ಇರೋದಿಲ್ಲ. ಸರಳ ರೀತಿಯಲ್ಲಿ ಕೂಡ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ಪರಮೇಶ್ವರಿಗೆ ಷೋಡಶೋಪಚಾರ ಪೂಜೆ ಮಾಡಿ, ಖಡ್ಗಮಾಲ ಪಾರಾಯಣ ಮಾಡಿ, ಅಷ್ಟೋತ್ತರದಿಂದ ಅರ್ಚನೆಯನ್ನ ಮಾಡಿ, ಆ ನಂತರ ಈ ಮಣಿದ್ವೀಪ ವರ್ಣನೆಯನ್ನ ಪ್ರಾರಂಭ ಮಾಡಬೇಕು. ಒಂದೊಂದು ಶ್ಲೋಕಕ್ಕೆ 4 ಲೈನ್ ಇರುತ್ತೆ, ಹಾಡಿನ ತರ ಇರುತ್ತೆ. ಮಹಾಶಕ್ತಿ ಮಣಿದ್ವೀಪ ನಿವಾಸಿನಿ, 3 ಲೋಕಕ್ಕೆ ಮೂಲ ಪ್ರಕಾಶಿನಿ, ಮಣಿದ್ವೀಪದಲ್ಲಿ ಮಂತ್ರ ರೂಪಿಣಿ, ಹೀಗೆ ಬರುತ್ತೆ. ಒಂದು ಚರಣವನ್ನ ಅಥವಾ ಒಂದು ಶ್ಲೋಕವನ್ನ ಹೇಳಿ ಒಂದು ಹೂವನ್ನ ಪರಮೇಶ್ವರಿಗೆ ಸಮರ್ಪಣೆ ಮಾಡಬೇಕು. ಭಕ್ತಿಯಿಂದ ಅದು ಹೇಳೋವರೆಗೂ ಹೀಗೆ ಹಾರ್ಟ್ ಹತ್ರ ಇಟ್ಕೊಳ್ಳಿ. ಆ ಹೂವನ್ನ ಭಕ್ತಿಯಿಂದ ಹಿಡ್ಕೊಂಡು ಪರಮೇಶ್ವರಿಗೆ ಆ ನಂತರ ಸಮರ್ಪಣೆ ಮಾಡಿ, ಭಕ್ತಿಯಿಂದ ಮಾಡಿ, ಪ್ರೀತಿಯಿಂದ ಮಾಡಿ. ಆಗ್ಲೇ ನಾವು ಮಾಡೋ ಅಂತಹ ಪೂಜೆ ನಮಗ್ ಫಲ ಕೊಡುತ್ತೆ. ಇದು ಪಾರಾಯಣ ಎಲ್ಲ ಮುಗಿದಾದ್ಮೇಲೆ ಏನ್ ನೈವೇದ್ಯ ಮಾಡಬೇಕು ಅಂದ್ರೆ, ಅಮ್ಮನವರಿಗೆ ವಿಶೇಷವಾಗಿ ಹೆಸರುಬೇಳೆ ಪಾನಕವನ್ನ ನೈವೇದ್ಯ ಮಾಡ್ಬೋದು. ಅಥವಾ ಲಲಿತಾ ಸಹಸ್ರನಾಮದಲ್ಲಿ ಹೇಳಿರ್ತಕ್ಕಂಥ ಈ ದಧ್ಯೋದನ, ಸ್ನಿಗ್ಧಾನ್ನ, ಮುದ್ಗಾನ್ನ, ಪಾಯಸಾನ್ನ, ಇನ್ನೂ ಮುಖ್ಯವಾಗಿ ಈ ನಿಂಬೆ ಹಣ್ಣಿನ ಚಿತ್ರಾನ್ನ ಲಲಿತಾ ಅಮ್ಮನವ್ರಿಗೆ ಬಹಳ ಪ್ರೀತಿ ಅಂತ ಹೇಳ್ತಾರೆ. ಹೆಸರು ಬೇಳೆ ಪಾಯಸ ಇವುಗಳನ್ನ ಮಾಡಿಡ್ಬೋದು. ಏನಾಗುತ್ತೋ ನಿಮಗೆ ಆ ದಿನ ಅದನ್ನ ನೈವೇದ್ಯ ಮಾಡ್ಬೋದು ಈ ಇಷ್ಟು ವಸ್ತುಗಳಲ್ಲಿ. ಇನ್ನು ಮುಖ್ಯವಾಗಿ ತೆಂಗಿನಕಾಯನ್ನ ಒಡೆದ್ರು ಒಳ್ಳೆದು. ಹೀಗೆ ಈ ಮಣಿದ್ವೀಪ ವರ್ಣನ ಎಲ್ಲ ಮುಗಿದ ನಂತರ ಲಲಿತಾ ಸಹಸ್ರನಾಮ ಪಾರಾಯಣ ತಪ್ಪದೆ ಮಾಡಬೇಕು. ಪಾರಾಯಣ ಮಾಡಿ ಅಮ್ಮನವರಿಗೆ ನಿವೇದನೆಯನ್ನ ಮಾಡಿ, ಈ ರೀತಿ ಯಾವುದೇ ವಿಶೇಷ ಪೂಜೆಗಳು ಮಾಡಿದಂತ ಸಮಯದಲ್ಲಿ ನಾವು ತಪ್ಪದೆ ಈ ಮಾಂಸಾಹಾರ ಸೇವನೆ ನಿಷಿದ್ಧ, ತಿನ್ಬಾರ್ದು. ಆ ದಿನ, ಆ ಹಿಂದಿನ ದಿನ ಮತ್ತೆ ಆ ಪೂಜೆ ಮಾಡಿದಂತಹ ನೆಕ್ಸ್ಟ್ ಡೇ ಕೂಡ ನಾವು ಮಾಂಸಾಹಾರ ಸೇವನೆಯನ್ನ ಮಾಡಬಾರ್ದು. ಇನ್ನು ಒಂದೊತ್ತು ಊಟ ಮಾಡೋದು ಬಹಳ ಉತ್ತಮ. ಅಂದ್ರೆ ಹಸ್ಕೊಂಡಿರ್ಬೇಕು ಅನ್ನೋದಲ್ಲ, ಅಲ್ಪಾಹಾರವನ್ನ ಅಥವಾ ಫಲಾಹಾರವನ್ನ ಸೇವನೆ ಮಾಡಬಹುದು. ಇನ್ನು ನೆಲದ ಮೇಲೆ ಮಲಗಬೇಕು, ಅಂದ್ರೆ ಚಾಪೆಯ ಮೇಲೆ ಮಲ್ಕೊಳ್ಬೇಕು. ಬ್ರಹ್ಮಚರ್ಯವನ್ನ ಪಾಲಿಸಬೇಕು. ಮುಖ್ಯವಾಗಿ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಭಕ್ತಿ, ಶ್ರದ್ಧೆ, ವಿಶ್ವಾಸಗಳಿರ್ಬೇಕು. ಪರಮೇಶ್ವರಿಯನ್ನ ಸದಾಕಾಲ ಅವಳ ನಾಮಸ್ಮರಣೆಯೇ ಮಾಡ್ತಾ ಇರಬೇಕು. ಇದು ಬಹಳ ಮುಖ್ಯವಾದಂತಹ ನಿಯಮ. ಇನ್ನು ಪರಮೇಶ್ವರಿಗೆ ಇಷ್ಟವಾದಂತಹ ಆರತಿಗಳನ್ನ ಮಾಡಿ, ಪಚ್ಚಕರ್ಪೂರದ ಆರತಿಯನ್ನ ಮಾಡಿ, ಪಂಚಾರತಿಯನ್ನ ಮಾಡಿ, ತುಪ್ಪದ ದೀಪಗಳಿಂದಲೇ ಆರತಿ ಮಾಡಿ ಪರಮೇಶ್ವರಿಗೆ. ಮಣಿದ್ವೀಪ ವರ್ಣನೆ ಪೂಜೆಯನ್ನ ಹೀಗೆ ಸರಳವಾಗಿ ಮಾಡಿ ಪರಮೇಶ್ವರಿಯ ಅನುಗ್ರಹವನ್ನ ಪಡ್ಕೊಳ್ಳಿ. ಯಾವುದೇ ಅನುಮಾನಗಳನ್ನ ಇಟ್ಕೋಬೇಡಿ. ನಿಮಗೆ ನಾನು ಹೇಳೋದು ಅರ್ಥ ಆಗತ್ತೆ ಅಂತ ಭಾವಿಸ್ತೀನಿ. ಅರ್ಥ ಮಾಡ್ಕೊಂಡು ಮಾಡಿ. ಇದಕ್ಕೆ ಹಾಗೆ ಮಾಡ್ಬೇಕಾ ಹೀಗ್ ಮಾಡ್ಬೇಕಾ ಅನ್ನೋ ಅನುಮಾನಗಳನ್ನ ಇಟ್ಕೋಬೇಡಿ. ನಾನು ಜಸ್ಟ್ ಸರಳವಾಗಿ ಪ್ರತಿಯೊಬ್ರು ಮಾಡ್ಕೊಳ್ಳಿ ಅನ್ನೋ ರೀತಿ ಹೇಳ್ತಾ ಇರ್ತೀನಿ. ಅದನ್ನ ಪ್ರತಿಯೊಬ್ರು ಮಾಡಿ. ಎಲ್ಲರಿಗೂ ಆ ಮಣಿದ್ವೀಪೇಶ್ವರಿ ಅನುಗ್ರಹವಾಗ್ಲಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.